ಲಕ್ಷ್ಮಣ ಕಳ್ಳೆಣ್ಣವರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್, ಇಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆ. ನೀವು ಹೇಳ್ತಾ ಇದ್ದೀರಾ ಸ್ಟಾಕ್ ಇದೆ ಅಂತ. ಯಾಕೆ ನೋ ಸ್ಟಾಕು? ಸರ್ ನಮಸ್ತೆ ಸರ್. ನಮ್ಮ ಜಿಲ್ಲೆಯಲ್ಲಿ ಮುಂಗಾರು ಈ ಸರಿ ಒಂದು ತಿಂಗಳು ಮುಂಚಿತವಾಗಿ ಸ್ಟಾರ್ಟ್ ಆಯ್ತು ಸರ್. ಮೇದಿಂದ ಎಲ್ಲಾನು ಬಿತ್ತನೆ ಆಗಿದೆ. ಇಡೀ ರಾಜ್ಯದಲ್ಲಿ ರೆಗ್ಯುಲರ್ ಆಗಿ ನಮಗೆ ರೆಗ್ಯುಲರ್ ಆಗಿ ಜೂನ್ ಅಲ್ಲಿ ಆಗ್ತಾ ಇತ್ತು. ಎಲ್ಲಾ ತಾಲೂಕಿನಗಳಲ್ಲಿ ಸಮರ್ಪಕ ಮಳೆಯಾದ ಕಾರಣಕ್ಕಾಗಿ ಬಿತ್ತನೆ ಕೂಡ 108% ಆಗಿದೆ ಸರ್. ಓಕೆ. ಆಮೇಲೆ ಮೆಕ್ಕೆಜೋಳದ ಏರಿಯಾ 41,000 ಹೆಕ್ಟರ್ ಇರೋದು 82,000 ಹೆಕ್ಟರ್ ಆಗಿದೆ. ಓಕೆ. ಆಮೇಲೆ ಕಬ್ಬಿನ ಏರಿಯಾ 1,30,000 ಹೆಕ್ಟರ್ ಇರೋದು 1,45,000 ಹೆಕ್ಟರ್ ಆಗಿದೆ. ಓಕೆ. ಆಮೇಲೆ ಈಗೇನು ಮೆಕ್ಕೆಜೋಳಕ್ಕೆ ಟಾಪ್ ಡ್ರೆಸ್ಸಿಂಗ್ ಅಂತ ಹಾಕ್ತಾರೆ, ಆ ಕಾರಣಕ್ಕಾಗಿ ಯೂರಿಯಾ ನಮ್ಗೆ ಎಷ್ಟು ಬೇಡಿಕೆ ಇತ್ತು ಮುಂಗಾರಿಗೆ 50,023 ಮೆಟ್ರಿಕ್ ಟನ್ ಅಷ್ಟು ಬೇಡಿಕೆ ಇತ್ತು. ಈಗಾಗಲೇ 50,731 ಪೂರೈಕೆ ಆಗಿದೆ. ಅದರಲ್ಲಿ 47,388 ಮಾರಾಟ ಆಗಿ ಇನ್ನು 3,343 ಪ್ರಸ್ತುತ ಸಿಲ್ಕ್ ಇದೆ. ಆಮೇಲೆ ನಮ್ದು ಇನ್ನು 900 ಮೆಟ್ರಿಕ್ ಟನ್ ಇವತ್ತು ಬರ್ತಾ ಇದೆ. ಸೊ ಇದು ಜೊತೆಗೆ ನಮ್ದು 56,000 ನ್ಯಾನೋ ಯೂರಿಯಾ ಬಾಟ್ಲ್ ಕೂಡ ವಿತರಣೆ ಮಾಡಿದ್ವಿ. ಅಂದ್ರೆ ಅದು 56,000 ಎಕರೆಗೆ ಆಗುವಷ್ಟು. ಇನ್ನು 30,000 ನ್ಯಾನೋ ಯೂರಿಯಾ ಬಾಟ್ಲು ಲಭ್ಯ ಇದೆ. ಅದು ಕೂಡ ಪ್ರಚಾರ ಮಾಡ್ತಾ ಅಂದ್ರೆ ನೀವು ಹೇಳ್ತಾ ಇರೋ ಲೆಕ್ಕದ ಪ್ರಕಾರ ಕೊರತೆ ಇಲ್ಲ ಅಲ್ವಾ ಸರ್? ಕೊರತೆ ಇಲ್ಲ ಸರ್. ಯಾಕಂದ್ರೆ ನಮ್ಗೆ ಓಕೆ, ನೀವು ಹೇಳ್ತಾ ಇದ್ದೀರಾ. ಓಕೆ, ಅಂಕಿ ಅಂಶಗಳು ಎಲ್ಲವೂ ಕೂಡ ಓಕೆ, ಚೆನ್ನಾಗಿದೆ, ಕೇಳೋದಕ್ಕೂ ಕೂಡ ಚೆನ್ನಾಗಿದೆ. ಆದ್ರೆ ನಾವೇ ಅಲ್ಲಿ ಎಷ್ಟೋ ಜನ ರೈತರೆಲ್ಲ ಹೋದಂತ ಸಂದರ್ಭ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. ಅದರ ಜೊತೆಗೆ 250 ರೂಪಾಯಿ 266 ರೂಪಾಯಿ ಇರುವಂತ ಒಂದು ಗೊಬ್ಬರಕ್ಕೆ 300 ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ. ಕೆಲವೊಂದು ಕಡೆ 700 ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಇಲ್ಲ ಒಂದು ಲಿಂಕ್ ಗೊಬ್ಬರವನ್ನು ಕೂಡ ಕೊಡ್ತಾ ಇದ್ದೀವಿ. ಯಾವ ಅನಿವಾರ್ಯತೆ ಇದೆ ಪಾಪ ರೈತರಿಗೆ? ಇದನ್ನೇ ತಗೊಳ್ಳೋಕ್ಕೆ ಕಷ್ಟ ಆಗ್ತದೆ. ಅದ್ರ ಜೊತೆಗೆ ಬೇರೆ ನೋ ಸ್ಟಾಕ್ ಬೋರ್ಡ್. ಸರ್, ನಾವು ಎಲ್ಲ ಡೀಲರ್ ಶಾಪ್ಗಳಿಗೆ ಇನ್ಸ್ಪೆಕ್ಟರ್ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ. ತಾವೇನು ಹೇಳ್ತಾ ಇದ್ರಲ್ಲ, ಅದು ಯೂರಿಯಾದ್ದು ಜೊತೆಗೆ ಲಿಂಕ್ ಅಂತಂದ್ರೆ ನೀವು ಪೂರಕ ಬೇರೆ ಒಂದೇ ಪೋಷಕಾಂಶ ಬಳಸಬಾರ್ದು. ಸಮರ್ಪಕ ಪೋಷಕಾಂಶಗಳ ಒಂದಕ್ಕಿಂತ ಜಾಸ್ತಿ ಬಳಸಿದ್ರೆ ಅದು ಬೆಳೆಗಳ ನಿರ್ವಹಣೆಗೆ, ಅದರ ಆರೋಗ್ಯಕ್ಕೆ ಮತ್ತೆ ಬೆಳವಣಿಗೆ ಉತ್ಪಾದನೆಗೆ ಒಳ್ಳೇದಾಗತ್ತೆ ಅಂತ ನಾವು ಮನವರಿಕೆ ಮಾಡಿ ಕೊಡ್ತಾ ಇದ್ರೆ ಹೊರತು ಫೋರ್ಸಿಬಲಿ ಮಾಡಿಲ್ಲ. ಅವರು ಅಲ್ಲಂದ್ರೆ ಬಿಡ್ತಾರೆ ಅಷ್ಟೇ. ಹಾಗಾಗಿ 766 ನಮ್ಗೆ ಯೂರಿಯಾದ್ದು, ಅದ್ರ ಜೊತೆ ಬೇರೆ ಪೂರಕವಾಗಿ ಬೇರೆ ಪೋಷಕಾಂಶಯುಕ್ತ ಗೊಬ್ಬರ ಕೊಟ್ಟರೆ ಮಾತ್ರ 700 ಆಗುತ್ತೆ ಹೊರತು ಇಲ್ಲದ್ರೆ 266 ಮಾತ್ರ. ಈಗ ಒಂದು ರಿಯಾಲಿಟಿನೇ ನಿಮ್ ಮುಂದೆ ಇಟ್ಬಿಡ್ತೀವಿ. ಯಾಕೆಂದ್ರೆ ನಾವು ಸುಮ್ಮನೆ ಏನೋ ಹೇಳ್ತಾ ಇದೀವಿ ಅಥವಾ ಯಾರೋ ರೈತರು ಬಂದು ಹೇಳ್ತಾ ಇದ್ದಾರೆ ಅನ್ನುವಂಥದ್ದಲ್ಲ. ವಿತ್ ಪ್ರೂಫ್ನ ನಾವು ಆನ್ ಏರ್ ತೋರಿಸ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲೇ ಇದ್ದಾರೆ, ಬಾಗಲಕೋಟೆ ಪ್ರತಿನಿಧಿ ಮಂಜು. ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸೇ ಇಲ್ಲ ಅಂತ. ನೀವು ಕಂಡಂತೆ ಹೇಗಿದೆ ಪರಿಸ್ಥಿತಿ, ಅದನ್ನ ಹೇಳ್ಬಿಡಿ ಲಕ್ಷ್ಮಣ್ ಸರ್ಗೆ. ಎಸ್ ಪೃಥ್ವಿರಾಜ್, ಈ ಯೂರಿಯಾ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆನೂ ಕೂಡ ಅಧಿಕಾರಿಗಳು ಲಕ್ಷ್ಮಣ್ ಅವರು ಸಂಪರ್ಕದಲ್ಲೇ ಇದ್ದಾರೆ. ನೀವು ಪ್ರಶ್ನೆ ಮಾಡಿ ಮಂಜು, ನೀವು ಪ್ರಶ್ನೆ ಮಾಡಿ ಹೇಗಿತ್ತು ಪರಿಸ್ಥಿತಿ, ಯಾಕೆ ಇಷ್ಟೆಲ್ಲ ಅಭಾವ ಸೃಷ್ಟಿಯಾಗಿದೆ ಅಂತ. ಯಾಕೆಂದ್ರೆ ನೀವು ರಿಯಾಲಿಟಿ ಚೆಕ್ ಮಾಡಿದಿರ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ಈಗ ಕಲಾದಗಿ ಭಾಗದಲ್ಲಿ ನಾವು ಅಂಗಡಿಗಳಿಗೆ ಹೋದಂತ ಸಂದರ್ಭದೊಳಗಡೆ ಸುಮಾರು ನಿನ್ನೆನೆ ಹೋಗಿರುವಂತದ್ದು 3-4 ಅಂಗಡಿಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಎಲ್ಲೂ ಕೂಡ ಗೊಬ್ಬರ ಇಲ್ಲ ಮತ್ತು ಬೋರ್ಡ್ ಗಳನ್ನ ನೋ ಸ್ಟಾಕ್ ಬೋರ್ಡ್ ಅಂತ ಹಾಕಿದ್ದಾರೆ. ಅದರಲ್ಲಿ ಒಂದ್ ಅಂಗಡಿಯವರು ಹೇಳ್ತಾರೆ 266 ರೂಪಾಯಿಗೆ ಮಾರುವಂತದ್ದನ್ನ 300 ರೂಪಾಯಿ ಅಂತ ಹೇಳಿ ವಿಡಿಯೋದಲ್ಲಿ ಅದು ರೆಕಾರ್ಡ್ ಆಗಿದೆ. ಅದ್ರ ಜೊತೆ ಇನ್ನೊಂದು ಅಂಗಡಿಯವರು 320 ರೂಪಾಯಿ ಆಗುತ್ತೆ ರೇಟ್ ಅಂತ ಹೇಳಿ ಸೋಮವಾರ ಗೊಬ್ಬರ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆ ಮತ್ತೊಂದು ಅಂಗಡಿಯವರು ನೋ ಸ್ಟಾಕ್ ಅಂದ್ರೆ ಇಲ್ಲ ಗೊಬ್ಬರ ಇಲ್ಲ ಅಂತ ಹೇಳಿ 3 ಅಂಗಡಿಗಳವರು ವಾಪಸ್ ಕಳಿಸಿರುವಂತದ್ರ ಬಗ್ಗೆ ಈಗ ಅಂದ್ರೆ ನಮ್ಮ ವಿಡಿಯೋದಲ್ಲಿ ಅದು ಸರಿಯಾಗಿರುವಂತದ್ದು. ಮತ್ತೆ ಗದ್ದನಗಿರಿ ಕ್ರಾಸ್ ನಲ್ಲಿರುವಂತಹ ಸಿದ್ದರಾಮೇಶ್ವರ ಟ್ರೇಡರ್ಸ್ ನಲ್ಲಿ ಈ ರೀತಿ ಒಂದು 730 ರೂಪಾಯಿಗೆ ಗೊಬ್ಬರವನ್ನು ಮಾರಾಟ ಮಾಡ್ತಾರೆ. ಮತ್ತೆ ಕಡ್ಡಾಯವಾಗಿ ಇದು ರೈತರಿಗೆ ಕೊಡುವಂತ ಮಾಹಿತಿ ಅಲ್ಲ, ಮತ್ತೆ ಮನವಿನೂ ಅಲ್ಲ. ಕಡ್ಡಾಯವಾಗಿ ನಿಮ್ಗೆ ಗೊಬ್ಬರ ಬೇಕು ಅಂದ್ರೆ 4 ಪ್ಯಾಕೆಟ್ ಗೊಬ್ಬರ ತಗೋಬೇಕು, ಅದಕ್ಕೆ 730 ರೂಪಾಯಿನೇ ಕೊಡ್ಬೇಕು, ಅದ್ರ ಜೊತೆಗೆ ಲಿಂಕ್ ಪಡೆದುಕೊಳ್ಬೇಕು. ಇಲ್ಲ ಅಂದ್ರೆ ಗೊಬ್ಬರನೇ ಇಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಹಿಂದೆನೂ ಕೂಡ ತಮ್ಮ ಗಮನಕ್ಕೆ ನಾನು ತಂದಿದ್ದೆ. ಈ ಒಂದು ವಿಚಾರದ ಬಗ್ಗೆ ನೀವು ಈಗ ಅದ್ರ ಬಗ್ಗೆ ಏನ್ ಪರಿಶೀಲನೆ ಮಾಡಿದ್ರಿ, ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತಾಗಿದೆ ಸರ್ ಈಗ? ಸರ್, ತಮ್ಮ ಜೊತೆಗೆ ನಾನು ಕಳೆದ ಒಂದು ವಾರದಿಂದ 4-5 ಸರಿ ಮಾತಾಡಿದ್ವಿ. ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಕೂಡ ಮಾಹಿತಿ ತಮಗೆ ಕೊಟ್ಟಿದ್ದೀನಿ. ಅದೇ 700 ಇದೆಯಲ್ಲ, ಅದು ಯೂರಿಯಾದ್ ಮಾತ್ರ ಅಲ್ಲ, ಅದರಿಗೆ ಪೂರಕ ಅದರ ಜೊತೆಗೆ ಬೇರೆ ಪೋಷಕಾಂಶಯುಕ್ತ ಗೊಬ್ಬರ ಕೊಟ್ಟಿದ್ದಕ್ಕೆ 700 ಆಗಿದೆ ಹೊರತು ಯೂರಿಯಾಕ್ ಮಾತ್ರ ಅಲ್ಲ ಒಂದು. ಆಮೇಲೆ ಇನ್ನೊಂದು ಸರ್, ನಮಗೆ ಯೂರಿಯಾದ್ದು
ಈಗ 3,343 ಜೊತೆಗೆ ನಿನ್ನೆ ಒಂದು MCF 650 ಮೆಟ್ರಿಕ್ ಟನ್ ಬಂದದ, ಮತ್ತೆ 900 ಮೆಟ್ರಿಕ್ ಟನ್ ಅದು ಓಕೆ ಸರ್, ಅದು ಓಕೆ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಬಟ್ ಈಗ ಏನಾಗ್ತಾ ಇದೆ, ಹೌದಾ, ನೀವೇನ್ ಸ್ಲ್ಯಾಬ್ ಹೇಳ್ತೀರಿ, ಕೊಟ್ಟಿದ್ದೇನೆ. ಅಲ್ಲ ಸರ್ ಸರ್, ಈಗ ಭೂಮಿಗೆ ಲಕ್ಷ್ಮಣ್ ಸರ್, ಒಂದೇ ಲಕ್ಷ್ಮಣ್ ಸರ್, ಹಾಕ್ಬಾರ್ದು. ನಮ್ಗೆ ನಿಮ್ಮನ್ನೇನ್ ಟಾರ್ಗೆಟ್ ಅದು ಇದು ಅಂತಲ್ಲ, ನಮ್ಗೆ ರೈತರಿಗೆ ಗೊಬ್ಬರ ಸಿಗ್ಬೇಕಷ್ಟೇ. ನೋ ಸ್ಟಾಕ್ ಬೋರ್ಡ್ಗಳು ಯಾಕೆ? ನೀವು ಹೇಳ್ತಿರುವ ರೀತಿಯಲ್ಲಿ ಕೊರತೆ ಇಲ್ಲ, ಸ್ಟಾಕ್ ಇದೆ, ಬಟ್ ವೈ ನೋ ಸ್ಟಾಕ್ ಅಷ್ಟೇ. ಸರ್ ಸರ್ ಈಗ ಆಗ್ಲೇ ಎಕ್ಸ್ಚೇಂಜ್ ಮಾಡಿದಂಗೆ 3,343 ಜೊತೆಗೆ ಇನ್ನು 900 ಮೆಟ್ರಿಕ್ ಟನ್ ಇವತ್ತು ಬರ್ತದೆ, ಜೊತೆಗೆ 86,000 ಎಕರೆಗೆ ಆಗುವಷ್ಟು ನ್ಯಾನೋ ಯೂರಿಯಾನ ಎಲ್ಲಾ ಕಡೆ ದಾಸ್ತಾನು ಮಾಡಿ ಪ್ರಚಾರ ಮಾಡ್ತಾ ಇದೀವಿ ಸರ್. ಅದರಲ್ಲಿ 56,000 ಬಾಟಲ್ ಅಂದ್ರೆ 56 ಎಕರೆ ಹೋಗಿ ಇನ್ನು 30,000 ಬಾಟಲ್ದಷ್ಟು ನ್ಯಾನೋ ಯೂರಿಯಾ ಲಭ್ಯ ಇದೆ. ಅದರ ಅನುಕೂಲ ಕೂಡ ನಾವು ಏನು 2 ರೂಪದ ಯೂರಿಯಾಕ್ಕಿಂತ ಸರ್ ನ್ಯಾನೋ ಯೂರಿಯಾ ಹೆಂಗೆ ಒಳ್ಳೆಯದು ಅಂತ ಸರ್ ನಾನು ಮಂಜು ಮಾತಾಡ್ತೀನಿ, ಮಂಜು ನಾನೇ ಮಾತಾಡ್ತೀನಿ. ಸರ್ ಇಲ್ಲಿ ಕೇಳ್ತಿರೋದು ಇಷ್ಟೇ, ನೀವು ಸ್ಟಾಕ್ ಇದೆ ಅಂತ ಎಲ್ಲವನ್ನು ಕೂಡ ಹೇಳ್ತಿದ್ದೀರಾ, ಹೌದು, ಬಟ್ ಈ ಅಂಗಡಿಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ಸಿಗಬೇಕಾಗಿರುವಂಥದ್ದು ಗೊಬ್ಬರ ಯಾಕೆ ಸಿಗ್ತಾ ಇಲ್ಲ ಅಂತ ಅಷ್ಟೇ. ವೆರಿ ಸಿಂಪಲ್ ಕ್ವಶನ್ ಸರ್. ಹರಳು ಅಥವಾ ನ್ಯಾನೋ ಯೂರಿಯಾ ಅದರಲ್ಲಿ ಒಂದು ಇರುತ್ತೆ ಸರ್. ಮತ್ತೆ ಒಂದು ಗ್ರಾಮದಲ್ಲಿ 2-3 ಡೀಲರ್ ಇದ್ರೆ 1-2 ಗ್ರಾಮ್ ಡೀಲರ್ ಅಲ್ಲಿ ಆದ್ರೂ ಸಿಗುತ್ತೆ. ನ್ಯಾನೋ ಯೂರಿಯಾ ಅಂತ ಎಲ್ಲ ಕಡೆ ಸಿಗುತ್ತೆ. ಹರಳು ರೂಪದ್ದು ಕೂಡ ಈಗ 3,343 ಜಿಲ್ಲೆಯಾದ್ಯಂತ ವಿವಿಧ ಡೀಲರ್ ಶಾಪ್ ಅಲ್ಲೇ ಲಭ್ಯ ಇದೆ ಸರ್. ಅದು ಇನ್ನೊಂದೇನಾಗ್ತಾ ಇದೆ, ಈಗ ಇರುವಂಥ ರೇಟ್ ಏನಿದೆ, ಈಗ 266 ರೂಪಾಯಿ ರೇಟ್ ಅನ್ಕೊಳ್ಳಿ, ಅವನು ಏನಾದರೂ ಜಾಸ್ತಿ ರೇಟನ್ನ ಕೊಡ್ತೀನಿ ಅಂತ ಒಪ್ಕೊಂಡಾಗ ಮಾತ್ರ ಕೊಡ್ತಾ ಇರೋದು ಅವರು. ಈಗ ಅದೇ ರೇಟಿಗೆ ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬೇರೆ ಕಳ್ಳಾಟ, ಹೆಚ್ಚಿನ ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ. ಸೊ ಬೇರೆ ಅದನ್ನು ಪರಿಶೀಲನೆ ಮಾಡಿದ್ವಿ ಸರ್. ಬೇರೆ ಪರಿಕರ ಕೊಟ್ಟರೆ ಮಾತ್ರ ಹೆಚ್ಚು, ಇಲ್ಲಾಂದ್ರೆ ಅವರು ಒಪ್ಪಿಗೆ ಇಲ್ಲಾಂದ್ರೆ ರೈತರಿಗೆ ಕೊಡಲ್ಲ ಸರ್. ಅದು ಇಲ್ಲ ಸರ್. ಓಕೆ ಸರ್, ನಾವು ನಿಮಗೆ ಏನೇನಾಗಿದೆ ಅಲ್ಲಿ ರಿಯಾಲಿಟಿ ಚೆಕ್ ಏನೇನಾಗಿದೆ ಅದೆಲ್ಲದರ ವಿಡಿಯೋನು ಕೂಡ ನಮ್ಮ ಪ್ರತಿನಿಧಿ ನಿಮ್ಗೆ ಕಳಿಸ್ತಾರೆ ಸರ್. ಏನಾಗಿದೆ ಅನ್ನುವಂಥದ್ದನ್ನ ಇನ್ನೊಂದ್ಸಲಿ ನೀವು ಪರಿಶೀಲನೆ ಮಾಡಿ ಕ್ರಮವನ್ನ ಕೈಗೊಳ್ಳಿ ಅಂತ. ಬಿಕಾಸ್ ಪಾಪ ರೈತರು ಸಾಲ ಸೋಲ ಮಾಡ್ಕೊಂಡು ಬೆಳೆ ಬೆಳೆದಿರ್ತಾರೆ, ಅಲ್ಲಿ ಗೊಬ್ಬರವನ್ನ ಕೂಡ ತಗೊಳ್ತಾ ಇರ್ತಾರೆ. ಅಂಥದ್ರಲ್ಲಿ ನೋ ಸ್ಟಾಕ್ ಬೋರ್ಡು, ಅದ್ರ ಜೊತೆಗೆ ಸ್ಟಾಕ್ ಇದ್ದಂಥ ಸಂದರ್ಭದಲ್ಲಿ ಡಬಲ್ ರೇಟನ್ನು ಕೊಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ರೈತ ಅಂತ ಮತ್ತೆ ತಲೆ ಮೇಲೆ ಮಣ್ಣು ಹೊತ್ಕೊಂಡು ಓಡಾಡಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಸ್ಪಂದಿಸಿ ಅನ್ನುವಂಥದ್ದಷ್ಟೇ ನಮ್ಮ ಕಾಳಜಿ. ಧನ್ಯವಾದ, ಸ್ಪಂದಿಸ್ತೀರಿ ಅನ್ನುವಂಥ ಭರವಸೆ ಮೇಲೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.